ನ್ಯೂಸ್ 18 ಡಿಜಿಟಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರವನ್ನು ಹೇಳುತ್ತಾ ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ವೀಕ್ಷಕರೇ, ಉತ್ತರ ಕನ್ನಡದ ದಟ್ಟ ಅಡವಿಯ ಹೂವೊಂದು ಮಂಗಳೂರಲ್ಲಿ ಅರಳ್ತಾ ಇದೆ. ನಾನಿವತ್ತು ಹೇಳ್ತಾ ಇರುವಂಥ ಸ್ಟೋರಿ ರಾಜ್ಯದ ಮೊದಲ ಸಿದ್ಧಿ ಜನಾಂಗದ ಯುವಕ ಮಂಗಳೂರಿನ ಪ್ರಖ್ಯಾತ ಹಾರ್ಸ್ ರೈಡಿಂಗ್ ಕ್ಲಬ್ಬಲ್ಲಿ ಕುದುರೆ ರೇಸನ್ನು ಕಲಿತಿದ್ದಾನೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ಮಂಗಳೂರಿನ ಕದ್ರಿ ಬಳಿ ಇರುವಂಥ ಮಂಗಳೂರು ಹಾರ್ಸ್ ರೈಡಿಂಗ್ ಕ್ಲಬ್ನ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೆಡ್ ಕಲರ್ನ ಟಿ ಶರ್ಟ್ನ ಯುವಕ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹಳಿಹಾಳ ಸಮೀಪದ ಕೆಳಾಶೆ ಎಂಬ ದಟ್ಟ ಅಡವಿಯ ಯುವಕ. ಈತ ಮಂಗಳೂರಿಗೆ ಬರೋಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಯಾಕೆಂದರೆ ಕಳೆದ 5 ವರ್ಷಗಳಿಂದ ಉತ್ತರ ಕನ್ನಡದ ಹಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂಥ ಬುಡಕಟ್ಟು ಜನಾಂಗಗಳು ಇರುವಂಥ ಅಡವಿಯ ಒಳಗೆ ಹೋಗಿ ಮಂಗಳೂರಿನ ಪ್ರಸಿದ್ಧ ಮತ್ತು ಬಹಳಷ್ಟು ನಿಸ್ವಾರ್ಥವಾಗಿ ಪರಿಸರ ಸೇವೆಯನ್ನು ಮಾಡ್ತಾ ಇರುವಂಥ ದಿನೇಶ್ ಹೊಳ್ಳ ಅವರು ವನಚೇತನ ಕ್ಯಾಂಪನ್ನು ಮಾಡ್ತಾ ಇರ್ತಾರೆ. ಆ ಕೆಳಾಶೆಯ ದಟ್ಟ ಅಡವಿಯಲ್ಲಿ ಈ ಕ್ಯಾಂಪನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ನಿತ್ಯಾನಂದ ಹೆಸರಿನ ಈ ಯುವಕ ಅವರ ಕಣ್ಣಿಗೆ ಬೀಳ್ತಾನೆ. ವನಚೇತನ ಶಿಬಿರದಲ್ಲಿ ಅಲ್ಲಿನ ಬುಡಕಟ್ಟು ಮಕ್ಕಳಿಗೆ ಚಿತ್ರ ಬಿಡಿಸೋದಾಗಿರ್ಬೋದು, ಬೇರೆ ಬೇರೆ ಅವರ ಜೀವನವನ್ನು ಮುಖ್ಯ ವಾಹಿನಿಗೆ ತರುವಂಥ ಕೆಲಸಗಳು ಕೂಡ ಅವರು ಮಾಡ್ತಾ ಇರ್ತಾರೆ. ಹಲವು ಚಟುವಟಿಕೆಗಳಿಂದ ಕೂಡಿದಂತಹ ಕಾರ್ಯಕ್ರಮ ಕೂಡ ವನಚೇತನ ಆಗಿರುವಂಥದ್ದು. ಅಲ್ಲಿ ಆ ಯುವಕ ದಿನೇಶ್ ಹೊಳ್ಳ ಅವರ ಕಣ್ಣಿಗೆ ಬೀಳ್ತಾನೆ. ಈತ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಆದರೆ ಬಹಳಷ್ಟು ಆರ್ಟ್ನಲ್ಲಿ ನೈಪುಣ್ಯತೆಯನ್ನು ಹೊಂದಿರುವಂಥದ್ದು ಮತ್ತು ಆತನ ಚಿತ್ರಕಲೆಗೆ ಮನಸೋತು ದಿನೇಶ್ ಹೊಳ್ಳ ಅವರು ಮಂಗಳೂರಿನ ಪ್ರಸಿದ್ಧ ಪ್ರಸಾದ್ ಆರ್ಟ್ ಗ್ಯಾಲರಿಗೆ ತಂದು ಇಲ್ಲಿ ಆತನಿಗೆ ಶಿಕ್ಷಣವನ್ನು ಅಂದರೆ ಕಲಾ ಶಿಕ್ಷಣವನ್ನು ಕೊಡ್ತಾರೆ. ಹಲವು ಕಲೆಗಳನ್ನು ಮಾಡುವುದಕ್ಕೆ ಇಲ್ಲಿ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ನಿತ್ಯಾನಂದ ಅಲ್ಲಿ ತರಬೇತಿಯನ್ನು ಪಡಿತಾ ಇರ್ತಾನೆ. ಈ ಸಂದರ್ಭದಲ್ಲಿ ದಿನೇಶ್ ಹೊಳ್ಳ ಅವರಿಗೆ ಮಂಗಳೂರು ಹಾರ್ಸ್ ರೈಡಿಂಗ್ ಕ್ಲಬ್ನ ಅಭಿನಂದನ್ ಅವರೊಂದು ಮಾತನ್ನು ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಹಾರ್ಸ್ ರೈಡಿಂಗ್ ಕಲಿಯೋಕ್ಕೆ ಅಥವಾ ತರಬೇತಿ ಕೊಡೋಕ್ಕೆ ನನಗೆ ಒಬ್ಬ ಒಳ್ಳೆಯ ಯುವಕ ಬೇಕು ಎಂಬ ಮಾತನ್ನು ಹೇಳ್ತಾರೆ. ಆಗ ದಿನೇಶ್ ಹೊಳ್ಳ ಅವರು ಇದೇ ನಿತ್ಯಾನಂದನ ಹೆಸರನ್ನು ಸೂಚಿಸ್ತಾರೆ. ಇಲ್ಲಿಂದ ನಿತ್ಯಾನಂದ ಅವರು ಈಗ ಹಾರ್ಸ್ ರೈಡಿಂಗನ್ನು ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯ ಮತ್ತು ರಾಷ್ಟ್ರೀಯ ಸ್ಪರ್ಧೆಗೆ ಅವರು ಅಣಿಯಾಗ್ತಾ ಇದ್ದಾರೆ. ಈಗಾಗಲೇ ಹಲವು ತಿಂಗಳ ಕಾಲ ಈ ರೀತಿಯಾಗಿ ಹಾರ್ಸ್ ರೈಡಿಂಗ್ ಮಾಡಿ ನೈಪುಣ್ಯತೆಯನ್ನು ಗಳಿಸ್ತಾ ಇದ್ದಾರೆ. ನಿತ್ಯಾನಂದ ಸಿದ್ದಿ ಒಂದು ರೂರಲ್ ಏರಿಯಾ ಕೆಳಸೆ ಗ್ರಾಮ ಯಲ್ಲಾಪುರಿಂದ ಬಂದಂಥ ಹುಡುಗ. ನಮ್ಮಲ್ಲಿ ಬಂದು ಹೆಚ್ಚು ಕಡಿಮೆ 1 ವರ್ಷ ಆಗ್ತಾ ಬಂತು. ಇವನು ಮೂಲತಃ ಸಿದ್ದಿ ಕಮ್ಯುನಿಟಿಯ ಹುಡುಗ. ಇವರಲ್ಲಿ ತುಂಬ ಬ್ಯಾಕ್ವರ್ಡು ಆ ಕಾಡಿನ ಪ್ರದೇಶದಿಂದ ಬಂದು ನಮ್ಮಲ್ಲಿ ಮಂಗಳೂರಿಗೆ ಬಂದು ಸತತ 1 ವರ್ಷ ಆಗ್ತಾ ಬಂತು. ನಿತ್ಯಾನಂದ ಸಿದ್ದಿ ಹೇಗೆ ಅಂತಂದರೆ ದಿನೇಶ್ ಹೊಳ್ಳ ಅವರು ನಮಗೊಬ್ಬ ಸೋಷಲ್ ವರ್ಕರು ನಮ್ಮ ಮಂಗಳೂರಿಗೆ ಕರ್ಕೊಬಂದುಬಿಟ್ರು. ಅಭಿನಂದ್ ಏನಾರು ಇವರು ಕೆಲಸಕ್ಕೆ ಬರ್ಬೋದು, ಉಪಯೋಗಕ್ಕೆ ಬರ್ಬೋದು ಅಂತ ಹೇಳಿದ್ರು. ಅದ್ರ ಜೊತೆಗೆ ಅವನು ಒಳ್ಳೆ ಆರ್ಟಿಸ್ಟ್, ಚಿತ್ರಕಲೆ ಕೂಡ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವನು ಮಂಗಳೂರಿನ ಪ್ರಸಾದ್ ಆರ್ಟ್ ಗ್ಯಾಲರಿ ಅಂತ ಒಂದು ಜಾಗಕ್ಕೆ ಹೋಗಿ ಆರ್ಟ್ ಕೂಡ ಕಲಿತಾ ಇದ್ದಾನೆ. ಅದ್ರ ಜೊತೆಗೆ ಹಾರ್ಸ್ ರೈಡಿಂಗು ಕೂಡ ಕಲಿತಾ ಇದ್ದಾನೆ. ಕಲಿತು ಇಲ್ಲಿರೋಂಥ ಮಕ್ಕಳಿಗೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ಅವನು ಕೂಡ ರೈಡಿಂಗು ಕಲಿತು ಅದರಲ್ಲಿ ಶೋ ಜಂಪರ್ ಅಂತ ಹೇಳ್ತೀವಿ, ಶೋ ಜಂಪಿಂಗ್ ಅಂತ ಹೇಳ್ತೀವಿ. ಆ ಸ್ಪೋರ್ಟನ್ನ ತುಂಬ ಸೀರಿಯಸ್ಸಾಗಿ ತಗೊತಾ ಇದ್ದಾನೆ. ನಾನು ಫಸ್ಟ್ ಅವನ ಹತ್ರ ಕೇಳಿದಾಗ ಏನಾಗಬೇಕಪ್ಪ ನಿನ್ನ ಜೀವನದಲ್ಲಿ ಅಂತ ಕೇಳಿದಾಗ ಅವ್ನು ಹೇಳಿದ್ದು ಫಸ್ಟ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ. ಆ ಇಂಟ್ರೆಸ್ಟ್ ನನಗೆ ತುಂಬ ಖುಷಿಯಾಯಿತು. ಪ್ಲಸ್ ಅವ್ನು ಕುದುರೆ ನೋಡ್ಕೊಳ್ಳೋಂಥ ರೀತಿ, ಕುದುರೆನ ಹ್ಯಾಂಡಲ್ ಮಾಡೋಂಥ ರೀತಿ ನೋಡಿ ಇವನಲ್ಲಿ ಒಂದು ಪೊಟೆನ್ಷಿಯಲ್ ಇದೆ. ಯಾಕಂತಂದರೆ ಅವ್ರ ಮೈಕಟ್ಟು ಮತ್ತು ಅವ್ರದ್ದು ಓವರಾಲ್ ಫೀಚರ್ಸ್ ನೋಡಿದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನಿಗಿರೋಂಥ ಬೇಕಾಗಿರೋಂಥ ಎಲ್ಲ ಫೀಚರ್ಸ್ ಅವನ ಹತ್ರ ಇದೆ. ಅವನ ಹತ್ರ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ. ಸೊ ಅವನು ಒಬ್ಬ ಒಳ್ಳೆ ಶೋ ಜಂಪರ್ ಆಗಿ ಹೊರಗಡೆ ಬರ್ತಾನೆ. ಮತ್ತು ಇಡೀ ಸಿದ್ದಿ ಕಮ್ಯುನಿಟಿಗೆ ಫಸ್ಟ್ ಹಾರ್ಸ್ ರೈಡರ್ ಆಗಿ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಒಳ್ಳೆ ಹೆಸರು ಮಾಡ್ತಾರೆ ಅಂತ ನಮಗೆ ಆತ್ಮವಿಶ್ವಾಸ ಇದೆ. ಅವನಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ರಾಜ್ಯದ ಮೊದಲ ಸಿದ್ಧಿ ಜನಾಂಗದ ಯುವಕ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲೋ ದಟ್ಟಡವಿಯ ಕಾಡಿನಲ್ಲಿ ಕಾಡುತ್ಪತ್ತಿಗಳನ್ನು ಸಂಗ್ರಹಿಸಿ ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ದಂಥ ಒಬ್ಬ ಯುವಕ ಈಗ ಈ ರೀತಿಯಾಗಿ ಹಾರ್ಸ್ ರೈಡಿಂಗನ್ನು ಕಲಿತಾ ಇರುವಂಥದ್ದು. ಯಾಕೆಂದರೆ ಈ ಹಾರ್ಸ್ ರೈಡಿಂಗ್ ಅನ್ನೋಂಥದ್ದು ಕೇವಲ ಶ್ರೀಮಂತರಿಗೆ ಮಾತ್ರ, ಶ್ರೀಮಂತರ ಮಕ್ಕಳು ಮಾತ್ರ ಕಲಿಯೋದೆಂಬ ಭಾವನೆ ಎಲ್ಲರಲ್ಲಿ ಇರುವಂಥದ್ದು. ಅದರಲ್ಲೂ ಬಡವರ ಮಕ್ಕಳು ಈ ಕುದುರೆ ರೇಸಲ್ಲಿ ಭಾಗವಹಿಸೋದು ಅಥವಾ ಕುದುರೆ ರೇಸನ್ನು ಕಲಿಯೋದು ಬಹಳಷ್ಟು ಕನಸಿನ ಮಾತಾಗಿತ್ತು. ಆದರೆ ಅಭಿನಂದನ್ ಮತ್ತು ದಿನೇಶ್ ಹೊಳ್ಳದವರ ನಿಸ್ವಾರ್ಥ ಸೇವೆ ಅಥವಾ ನಿಸ್ವಾರ್ಥ ಮನಸ್ಸು ಇವತ್ತು ನಿತ್ಯಾನಂದ ಅವರನ್ನು ಈ ಕುದುರೆ ಮೇಲೆ ಕೂರಿಸುವಂತಾಗಿದೆ. ಇವರಿಂದ ತರಬೇತಿಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ. ನಿತ್ಯಾನಂದ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತರಬೇತಿಯನ್ನು ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಹಾರ್ಸ್ನ ಶೋ ಜಂಪಿಂಗ್ ಸ್ಪರ್ಧೆಯಲ್ಲಿ ನಿತ್ಯಾನಂದ ಅವರು ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈ ಹಾರ್ಸ್ ರೈಡಿಂಗ್ ಸ್ಪೋರ್ಟ್ಸ್ ನಡೆಯುತ್ತೆ ಮತ್ತು ಯಾವ ರೀತಿಯಾಗಿ ಜಾಕಿಗಳು ಕುದುರೆಯನ್ನು ಓಡಿಸ್ತಾರೆ ಎಂಬುದರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ಸ್ವತಃ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಿತ್ಯಾನಂದ ಅವರಿಗೆ ತೋರಿಸಿದ್ದಾರೆ. ಹಾಗಾಗಿ ಅವರು ಅಲ್ಲಿ ಮಾಡ್ತಾ ಇರುವಂಥ ಶೋಗಳನ್ನು ಮತ್ತು ಸ್ಪರ್ಧೆಯ
ಬೇಕಾದಂಥ ಪೂರ್ವ ತಯಾರಿಯನ್ನು ಕೂಡ ಸದ್ಯ ಇಲ್ಲಿ ನಿತ್ಯಾನಂದ್ ಅವರಿಗೆ ಮಾಡಿರುವಂಥದ್ದು. ಹಾಗಾಗಿ ರಾಜ್ಯದ ಮೊದಲ ಸಿದ್ಧಿ ಜನಾಂಗದ ಯುವಕ ಈ ರೀತಿಯಾಗಿ ಒಂದು ಹಾರ್ಸ್ ರೈಡಿಂಗನ್ನು ಕಲಿತಾ ಇರುವಂಥದ್ದು. ಯಾಕೆಂದರೆ ಇವರಲ್ಲಿ ಬಹಳಷ್ಟು ನೈಪುಣ್ಯತೆ ಇದೆ, ಬಹಳಷ್ಟು ದೇಹದ ಸಾಮರ್ಥ್ಯ ಕೂಡ ಇರುವಂಥದ್ದು, ದೇಹದ ಶಕ್ತಿ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಹಾಗಾಗಿ ಇವರನ್ನು ಸ್ಪೋರ್ಟ್ಸ್ಗೆ ಬಳಸ್ಕೊಂಡ ಸಂದರ್ಭದಲ್ಲಿ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ನಲ್ಲಿ ಪದಕಗಳು ಗೆಲ್ಬೋದು. ಸಿದ್ಧಿ ಜನಾಂಗದ ಯುವಕರು ಕೂಡ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಭಾರತದ ತ್ರಿವರ್ಣ ಧ್ವಜವನ್ನು ಬಾನೆತ್ತರಿಗೆ ಹಾರಿಸ್ಬೋದೆಂಬುದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಇದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮನಸ್ಸನ್ನು ಮಾಡಬೇಕಾಗಿದೆ. ತುಂಬ ಕಾಡು ಪ್ರದೇಶದಿಂದ ಬಂದಿರೋದು. ಯಲ್ಲಾಪುರ ತಾಲೂಕು ಕೆಳಸೆ ಗ್ರಾಮ ಅಂತ. ಇಲ್ಲಿ ಮೊದಲು ಫಸ್ಟ್ ಮಂಗಳೂರಿಗೆ ಬಂದಿರೋದು. ಇಲ್ಲಿ ಬರಬೇಕಾದ್ರೆ ಮುಂಚೆ ತುಂಬ ಭಯ ಇತ್ತು. ಈಗ ಸರ್ ಹತ್ರ ಇದ್ದು ಸ್ವಲ್ಪ ಭಯ ಹೋಗಿದೆ. ಮತ್ತು ಇಲ್ಲಿ ಕುದುರೆ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಭಯ ಇತ್ತು, ಅದೆಲ್ಲ ಈಗ ಸ್ವಲ್ಪ ಹೋಗಿದೆ. ಒಂದು ವರ್ಷ ಆಗ್ಲಿಕ್ಕೆ ಬಂತು, ಹತ್ತತ್ರ ಎಲ್ಲ ಆಗಿದೆ, ಚಲೋ ಆಗಿದೆ. ಈಗ ಫೋರ್ಟ್ಸಿಗೂ ಹೋಗ್ಬೇಕಂತಿದ್ದೇನೆ. ಇಲ್ಲಿ ಶೋ ಜಂಪಿನ ತಯಾರಿ ಅಂತ ಮಾಡ್ತಿದ್ದೇವೆ. ಈಗ ಡೈಲಿ ಮಾಡ್ತಿದ್ದೇವೆ ಟ್ರೈನಿಂಗ್ನ. ಇಲ್ಲಿಂದ ಟ್ರೈನಿಂಗ್ ಆದ ನಂತರ ಬೆಂಗಳೂರಿಗೆ ಅಥವಾ ಅಲ್ಲಿ ಕಾಂಪಿಟೇಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಸದ್ಯ ಮಂಗಳೂರಿನ ಈ ಹಾರ್ಸ್ ರೈಡಿಂಗ್ ಕ್ಲಬ್ನಲ್ಲಿ ಒಬ್ಬ ಯುವಕ, ಅದು ಹಳ್ಳಿಯ ಮುಗ್ಧ ಜನ, ಕಾಡಂಚಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ, ಕೂಲಿ ಕೆಲಸ ಮಾಡ್ತಾ ಇದ್ದಂಥ 19ನೇ ವಯಸ್ಸಿನಲ್ಲಿ ಒಂದು ರೀತಿಯಾಗಿ ಚಿತ್ರಕಲೆಯ ಮೂಲಕವಾಗಿ ಬಹಳಷ್ಟು ಸಾಧನೆ ಮಾಡಬೇಕಂದ ಉತ್ಸಾಹ ಇದ್ದರೂ ಕೂಡ ಎಲ್ಲೋ ತೆರೆಮರೆಯಲ್ಲಿದ್ದಂಥ ಒಬ್ಬ ಯುವಕನನ್ನು ಇವತ್ತು ಮಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಹಾರ್ಸ್ ರೈಡಿಂಗ್ ಕ್ಲಬ್ಬಲ್ಲಿ ಆತನಿಗೆ ತರಬೇತಿ ಕೂಡ ಆಗ್ತಾ ಇದೆ. ಈತನ ಭವಿಷ್ಯ ಬಹಳಷ್ಟು ಉಜ್ವಲವಾಗಿ ಬೆಳೆಯಲಿ, ಹಾರ್ಸ್ ರೈಡಿಂಗ್ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೀರ್ತಿ ತರುವಂಥ ಕೆಲಸವನ್ನು ನಿತ್ಯಾನಂದ ಮಾಡಲಿ, ಮತ್ತು ಈ ಮೂಲಕವಾಗಿ ಎಲ್ಲೋ ಹುಡುಗಿ ಹೋಗ್ತಿದ್ದಂಥ ಪ್ರತಿಭೆಯನ್ನು ಅಥವಾ ಕಾಡಿನಲ್ಲೇ ಮರೆಯಾಗ್ತಿದ್ದಂಥ ಪ್ರತಿಭೆಯನ್ನು ಬೆಳಕಿಗೆ ತಂದಂಥ ದಿನೇಶ್ ಹೊಳ್ಳ ಮತ್ತು ಈ ಹಾರ್ಸ್ ರೈಡಿಂಗ್ ಕ್ಲಬ್ನ ಅಭಿನಂದನ್ ಅವರಿಗೆ ಕೂಡ ಬಹಳಷ್ಟು ಶುಭಾಶಯವನ್ನು ಸಲ್ಲಿಸುತ್ತಾ ಈ ಯುವಕ ನಿತ್ಯಾನಂದ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿ, ದೇಶದ ಮತ್ತು ರಾಜ್ಯದ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಲಿ ಎಂಬುದು ಆಶಯ ನಮ್ಮದು ಕೂಡ ಆಗಿರುವಂಥದ್ದು. ಇವತ್ತು ಇದು ನ್ಯೂಸ್ 18ನ ಡಿಜಿಟಲ್ನ ಈ ವಿಶೇಷ ಕಾರ್ಯಕ್ರಮ. ಬಹಳಷ್ಟು ಸುದ್ದಿ ಮತ್ತು ಎಲ್ಲ ವಿಶ್ವದ ಜಗದ ಮಾಹಿತಿಗಾಗಿ ನ್ಯೂಸ್ 18 ಕನ್ನಡ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಫಾಲೋ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.